ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಇಂತಹ ಮಹಿಳೆಯರಿಗೆ ಖಾತೆಗೆ ಜಮಾ ಆಗುವುದಿಲ್ಲ. ಮುಂದಿನ ಕಂತಿನ ಹಣ ಪಡೆಯಬೇಕೆಂದರೆ ಕೂಡಲೇ ಈ ರೀತಿ ಮಾಡಿ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಮತ್ತು ಗೌರ್ನಮೆಂಟ್ಸ್ ಸ್ಕೀಮ್ ಬಗ್ಗೆ ಮಾಹಿತಿ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ 11ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗುತ್ತದೆ. ಆದ ಕಾರಣ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತದೆಯೋ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳುವುದು. ನಿಮಗೆ ಇನ್ನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣ ಬರದಿದ್ದರೆ ನೀವು ಈ ಮಾಹಿತಿಯಲ್ಲಿ ತಿಳಿಸಿರುವಂತಹ ರೀತಿ ಮಾಡಬೇಕಾಗುತ್ತದೆ. ಮಾಡಿದ ನಂತರವೇ ನಿಮಗೆ ಎಲ್ಲ ಕಂತಿನ ಹಣವನ್ನು ಕೂಡ ಸರ್ಕಾರ ಜಮಾ ಮಾಡಲು ಮುಂದಾಗುತ್ತದೆ. ಆದ್ದರಿಂದ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸರ್ಕಾರ 11ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ. ಆದರೆ 10ನೇ ಕಂತಿನ ಹಣವನ್ನು ಇದೇ ತಿಂಗಳಿನಲ್ಲಿ ಜಮಾ ಮಾಡಲು ಮುಂದಾಗಿದೆ. ಕೆಲವರ ಖಾತೆಗೆ ಈಗಾಗಲೇ ಹಣ ಕೂಡ ಜಮಾ ಆಗಿದೆ. ನಿಮ್ಮ ಖಾತೆಗೆ ಹಣ ಇನ್ನೂ ಕೂಡ ಬಂದಿಲ್ಲವೆಂದರೆ 20ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತದೆ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕಾಯುತ್ತಿದ್ದೀರಾ, ಸದ್ಯದಲ್ಲಿ ಈ ಎಲ್ಲ ಅಭ್ಯರ್ಥಿಗಳು ಕೂಡ ಹಣ ಜಮಾ ಆಗಲ್ಲ. ಏಕೆಂದರೆ ಕೆಲವರು ಒಂದು ಸಮಸ್ಯೆಯೊಳಗೆ ಸಿಲುಕಿಕೊಂಡಿದ್ದಾರೆ. ಆ ಸಮಸ್ಯೆ ಯಾವುದು ಎಂಬುದನ್ನು ನೋಡೋಣ. ಆದಾಯ ತೆರಿಗೆದಾರರು ನೀವೇ ಆಗಿದ್ದಿರಿ. ಇನ್ಕಮ್ ಟ್ಯಾಕ್ಸ್ ಪೇಯಿ ಹೊಸದಾಗಿ ಸೃಷ್ಟಿಯಾದಂತಹ ಸಮಸ್ಯೆ ಯಾವುದೆಂದರೆ ಅದುವೇ ಆದಾಯ ತೆರಿಗೆ ಪಾವತಿದಾರರೆಂದು. ಅಂದರೆ ನೀವೇನಾದರೂ ಆದಾಯ ತೆರಿಗೆಯನ್ನು ಕಟ್ಟುತ್ತಿದ್ದೀರಿ ಎಂದರೆ ನೀವು ಈ ಒಂದು ಯೋಜನೆಗೆ ಅರ್ಹರಾಗುವುದಿಲ್ಲ. ಆದ ಕಾರಣ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯಿ ಆಗಿಲ್ಲ, ಆದರೂ ಕೂಡ ಗೃಹಲಕ್ಷ್ಮಿ ಹಣ ಬರದಿದ್ದರೆ ಈ ಒಂದು ಸ್ಟೇಟಸ್ ಚೆಕ್ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ಪೇಯಿ ಎಂದು ತೋರಿಸಿದ್ದರೆ ನೀವು ಕೂಡ ಕಡ್ಡಾಯವಾಗಿ ಶಿಶು ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಆದಾಯ ತೆರಿಗೆಯನ್ನು ಪಾವತಿ ಮಾಡುವವರಲ್ಲ ನಾವು ಎಂದು ಕೂಡ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಈಗ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡುವಾಗ ಸ್ಟೇಟಸ್ನಲ್ಲಿ ರಿಸಲ್ಟ್ ಈ ರೀತಿ ತೋರಿಸಿದರೆ ಇನ್ಕಮ್ ಟ್ಯಾಕ್ಸ್ ಪೇಯಿ ಬಿಲ್ ಈಸ್ ರಿಜೆಕ್ಟೆಡ್ ಡ್ಯೂ ಟು ಇನ್ಕಮ್ ಟ್ಯಾಕ್ಸ್ ಪೇಯಿ ಅಂತ ಹೇಳಿ ಏನಾದರೂ ಶೋ ಆದರೆ ನೀವು ತಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ನಾವು ಆದಾಯ ತೆರಿಗೆ ಅಲ್ಲ, ನಾವು ಕಟ್ಟುವುದಿಲ್ಲ, ಈ ರೀತಿ ಮೆಸೇಜ್ ಬಂದಿದೆ ಸರ್ ಯಾಕೆ ಅಂತ ಹೇಳಿ ನೀವು ಅಲ್ಲಿ ಕೇಳಿದರೆ ಅಲ್ಲಿ ನಿಮಗೆ ಒಂದು ಲೆಟ್ರನ್ನು ಬರೆದು ಕೊಡಿ, ನಾವು ಮುಂದೆ ಕಳಿಸ್ತೀವಿ ಅಂತ ಹೇಳಿ ನಿಮಗೆ ಒಂದು ಸೊಲ್ಯೂಷನನ್ನು ಕೊಡ್ತಾರೆ. ಸ್ನೇಹಿತರೆ, ಈ ಇಲಾಖೆಯು ನಿಮ್ಮ ಪ್ರಮಾಣ ಪತ್ರವನ್ನು ಒಂದೊಮ್ಮೆ ಪರಿಶೀಲನೆ ಮಾಡಿ ನೀವು ತೆರಿಗೆ ಪಾವತಿದಾರರಲ್ಲ ಎಂದು ಕಂಡು ಬಂದರೆ ಮಾತ್ರ ಹಣವನ್ನು ಮುಂದಿನ ತಿಂಗಳಿನಿಂದಲೇ ಸರ್ಕಾರ ಜಮಾ ಮಾಡಲು ಇಲಾಖೆ ಮಾಹಿತಿ ತಿಳಿಸುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಮುಂದಾಗಿರಿ. ನೀವು ಕಡ್ಡಾಯವಾಗಿ ಆದಾಯ ತೆರಿಗೆಯನ್ನು ಪಾವತಿ ಮಾಡುತ್ತಿದ್ದೀರಿ ಎಂದರೆ ನಿಮಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ. ಇದು ಯಾವ ರೀತಿಯ ಸಮಸ್ಯೆ ಎಂದರೆ ಸ್ನೇಹಿತರು, ಇತ್ತೀಚಿನ ದಿನಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಜನರು ಆದಾಯ ತೆರಿಗೆದಾರರಾಗಿದ್ದರೂ ಕೂಡ ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪಡೆದುಕೊಳ್ಳುತ್ತಿದ್ದಾರೆ. ಸರ್ಕಾರ ಇಂತಹವರನ್ನು ಕಂಡುಹಿಡಿದು ಅಂಥವರಿಗೆ ಹಣವನ್ನು ಕೂಡ ಜಮಾ ಮಾಡಲು ಮುಂದಿನ ತಿಂಗಳಿನಿಂದ ಮುಂದಾಗುವುದಿಲ್ಲ. ಯಾವ ರೀತಿ ಎಂದರೆ ಅವರ ಅರ್ಜಿಯನ್ನು ಕೂಡ ರದ್ದುಗೊಳಿಸಿದೆ. ನಿಮ್ಮ ಅರ್ಜಿಯೂ ಕೂಡ ರದ್ದಾಗಿದೆ ಎಂದರ್ಥ. ನಿಮಗೆ ಕಳೆದ ತಿಂಗಳಿನ ಹಣ ಬಂದಿಲ್ಲದಿದ್ದರೆ ಅಥವಾ ಸಾಕಷ್ಟು ತಿಂಗಳಿನಿಂದಲೂ ಕೂಡ ಹಣ ಬರುತ್ತಿದ್ದಿಲ್ಲವಾದರೆ ಈ ರೀತಿ ಒಂದು ಸಮಸ್ಯೆಯಲ್ಲಿಯೇ ನಿಮ್ಮ ಅರ್ಜಿ ಇದೆ ಎಂದರ್ಥ. ಇದರಿಂದ ನೀವು ಮೇಲ್ಕಂಡ ತಿಳಿಸಿರುವ ಹಾಗೆ ಮಾಡಿರಿ. ನೀವೇನಾದರೂ ಶಿಶು ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಆದಾಯ ತೆರಿಗೆದಾರರಲ್ಲ ಎಂದು ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದ್ದಲ್ಲಿ ನಿಮಗೆ ಮುಂದಿನ ತಿಂಗಳಿನಿಂದಲೇ ಗೃಹಲಕ್ಷ್ಮಿ ಹಣ ಹಾಗೂ ಇನ್ನಿತರ ಯೋಜನೆಗಳ ಹಣ ಕೂಡ ಪ್ರತಿ ತಿಂಗಳು ಜಮಾ ಆಗುವುದು ಖಚಿತ. ಸ್ನೇಹಿತರೆ, ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.